ಸೊ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ಈಗ ನಡೆಯುತ್ತೆ. ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೋ ಅಥವಾ ಬೈ ರೋಡ್ ಅವರನ್ನ ಕರ್ಕೊಂಡು ಹೋಗ್ತಾರೋ ಅನ್ನುವಂಥದ್ದು ಒಂದು ಕುತೂಹಲ ಇರುವಂತಹ ಸಂಗತಿ. ಪೊಲೀಸ್ ವಾಹನವು ಕೂಡ ಈಗ ಆಲ್ರೆಡಿ ಬಂದು ಕೋರ್ಟ್ನ ಮುಖ್ಯ ದ್ವಾರದ ಬಳಿನೇ ಬಂದು ನಿಂತಿದೆ. ನೋಡ್ತಾ ಇದೀವಿ ನೋಡಿ, ಇಲ್ಲಿ ಪೊಲೀಸ್ ವಾಹನವು ಕೂಡ ಬಂದು ನಿಂತಿದೆ. ಸಿಟಿ ರವಿ ಪರವಾದಂಥ ವಕೀಲರುಗಳು ಕೂಡ ಈಗ ಹೊರಗೆ ಬರ್ತಾ ಇದ್ದಾರೆ. ಬೆಳಗಾವಿಯ JMFC ಕೋರ್ಟ್ನಿಂದ ನೀವು ಗಮನಿಸ್ತಾ ಇರುವಂತ ನೇರ ಪ್ರಸಾರದ ದೃಶ್ಯಾವಳಿಗಳು ಇದು TV9 ನಲ್ಲಿ. ಬಿಜೆಪಿಯ ಬೆಳಗಾವಿ ಭಾಗದ ಅನೇಕ ನಾಯಕರುಗಳು ಬರ್ತಾ ಇದ್ದಾರೆ. MLC ರವಿಕುಮಾರ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಹೊರಗಡೆ ಬರ್ತಾ ಇದ್ದಾರೆ. ಆರ್ ಅಶೋಕ್ ಕಾಣಿಸ್ತಾ ಇದ್ದಾರೆ. ಸಿಟಿ ರವಿ ಅವರು ಅವ್ರ ಹಿಂದೆನೇ ಇದ್ದಾರೆ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಿಳಿ ಹಸಿರು ಬಣ್ಣದ ಹಾಫ್ ಜಾಕೆಟ್ ಅನ್ನು ಹಾಕೊಂಡಿರುವಂತಹ ಸಿಟಿ ರವಿ ಅವರು, ಅವ್ರ ತಲೆಗೆ ಪೆಟ್ಟಾಗಿದೆ. ಬ್ಯಾಂಡೇಜ್ ನಲ್ಲಿರುವಂತಹ ಸಿಟಿ ರವಿ ಅವರು ನಿಧಾನವಾಗಿ ಈಗ ಮೆಟ್ಟಿಲುಗಳನ್ನು ಇಳಿದುಕೊಂಡು ಕೆಳಗೆ ಬರ್ತಾ ಇದ್ದಾರೆ. ಅವರ ಹಿಂಭಾಗದಲ್ಲೇ ಆರ್ ಅಶೋಕ್ ಅವರು ಇದ್ದಾರೆ, ವಿರೋಧ ಪಕ್ಷದ ನಾಯಕ. ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಇದ್ದಾರೆ. ಬಹಳ ಜನ ಸೇರಿದ್ದಾರೆ. ಮಾಧ್ಯಮದವರು ಕೂಡ ಬಹಳ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಇದೇನಾಗುತ್ತೆ ಎತ್ತ ಅನ್ನುವಂಥ ಕುತೂಹಲ ಸಹಜವಾಗಿ ಇಡೀ ರಾಜ್ಯಕ್ಕಿರುವಂತಹ ಒಂದು ಸಂದರ್ಭ ಇದು. ಅದರ ನಡುವೆ ಇದೀಗ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ನೈತಿಕವಾಗಿ ಅವರಿಗೊಂದು ಸ್ಥೈರ್ಯ ತುಂಬುವಂತ ಪ್ರಯತ್ನ ಬಿಜೆಪಿಯ ನಾಯಕರುಗಳಿಂದ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅವರ ಹಿಂದೆ ಮುಂದೆ ಅಕ್ಕಪಕ್ಕ ಇರುವಂತಹ ಬಿಜೆಪಿ ನಾಯಕರುಗಳನ್ನ ನಾವು ನೋಡಬಹುದಾಗಿದೆ. ಒಂದು ಹಂತದಲ್ಲಿ ಕೋರ್ಟ್ ಹಾಲ್ನಲ್ಲಿ ಇವತ್ತು ಸಿಟಿ ರವಿ ಅವರು ಕಣ್ಣೀರಿಟ್ಟಂತ ಪ್ರಸಂಗ ಕೂಡ ನಡೀತು ಅನ್ನುವಂಥದ್ದು ಗೊತ್ತಾಯಿತು. DCM DK ಶಿವಕುಮಾರ್ ಹಾಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವನ್ನ ಸಿಟಿ ರವಿ ಅವರೇ ಖುದ್ದಾಗಿ ಇವತ್ತು ಕೋರ್ಟ್ ಹಾಲ್ನಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಯಿತು. ಗೂಂಡಾಗಿರಿ ವರ್ತನೆಯನ್ನ ನನ್ನ ವಿರುದ್ಧವಾಗಿ ತೋರಿಸಲಾಗಿದೆ, ಕೊಂದಾಕ್ಬಿಡ್ತೀವಿ ಅನ್ನುವಂಥ ರೀತಿಯಾದಂತಹ ಆರೋಪವನ್ನ ಮಾಡಿದ್ರು, ಅಥವಾ ಒಂದು ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಆರೋಪಗಳನ್ನ ಮಾಡಿದ್ದಾರೆ ಸಿಟಿ ರವಿ ಅವರು ಅನ್ನೋದು. ಚಿಕ್ಕಮಗಳೂರಿಗೆ ನಿನ್ನ ಹೆಣ ಹೋಗುತ್ತೆ ಅನ್ನುವಂಥ ರೀತಿಯಾಗಿ ಎಲ್ಲ ನಿನ್ನೆ ಅವರ ವಿರುದ್ಧವಾಗಿ ಧಮಕಿ ಹಾಕಿದ್ದಾರೆ ಅನ್ನುವಂಥದ್ದು ಆರೋಪವನ್ನ ಸಿಟಿ ರವಿ ಅವರು ಮೇಲಿನ ಮೇಲೆ ಮಾಡಿದ್ದಾರೆ. ಕೋರ್ಟ್ ಹಾಲ್ನಲ್ಲೂ ಕೂಡ ಈ ರೀತಿಯಾದಂತಹ ವಿಚಾರಗಳನ್ನು ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಹಂತದಲ್ಲಿ ಕಣ್ಣೀರಿಟ್ರು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಇದೀಗ ಸಿಟಿ ರವಿ ಅವರು ಬಹುಶಃ ಏನು ಕೂಡ ರಿಯಾಕ್ಟ್ ಮಾಡೋಕೆ ಹೋಗಿಲ್ಲ. ಅವರು ಸೀದಾ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಪೊಲೀಸ್ ಭದ್ರತೆಯಲ್ಲೇ ಅವರನ್ನ ಬೆಂಗಳೂರಿನ ಕಡೆಗೆ ಕರೆತರುವಂತ ಪ್ರಯತ್ನಗಳಾಗ್ತಾ ಇದೆ. ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ನನಗೆ ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಸರ್ವಾಧಿಕಾರ ಮೆರೆದಿದ್ದಾರೆ.
ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ನನಗೆ ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ 3 ಜಿಲ್ಲೆ. ಸೊ ಇದು ಸಿಟಿ ರವಿ ಅವರು ಆಡಿರುವಂತಹ ಮಾತು. ಯಾವುದೇ ನೋಟಿಸ್ ಅನ್ನ ಕೂಡ ಕೊಡದೆ ರಾತ್ರಿ ಇಡೀ ನನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ದಾರೆ. ಇಂಥ ಎಲ್ಲ ಸರ್ವಾಧಿಕಾರಿಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುತ್ತೆ, ಇಲ್ಲೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನಾಡುವಂಥ ಸಂದರ್ಭದಲ್ಲಿ ಬಹಳ ಬಳಲಿದಂಥ ರೀತಿಯಾಗಿ ಕಂಡು ಬರ್ತಾ ಇತ್ತು. ಕಣ್ಣು ಕಂಪ್ಲೀಟ್ ಆಗಿ ತೇವ ಆದಂತಹ ರೀತಿಯಾಗಿ ಕಂಡು ಬರ್ತಾ ಇತ್ತು. ಬಹುಶಃ ನಿದ್ದೆ ಇಲ್ಲದ ರಾತ್ರಿಯನ್ನು ಕಳೆದಿರುವಂಥ ಕಾರಣಕ್ಕಾಗಿನೋ ಅಥವಾ ಬಹಳ ಭಾವುಕರಾಗಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೋರ್ಟ್ ಹಾಲ್ನಲ್ಲಂತೂ ಕಣ್ಣೀರಿಟ್ಟಂಥ ಪ್ರಸಂಗ ನಡೆದಿದೆ. ಅದೇ ಒದ್ದೆಯಾದಂಥ ಕಣ್ಣಾಲಿಗಳು ಅಲ್ಲೂ ಕೂಡ ಕಂಡು ಬರ್ತಾ ಇತ್ತು ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ. ಬಟ್ ಈಗ ನಾವು ನೋಡ್ತಾ ಇದೀವಲ್ಲ, ಅದು ಸಿಟಿ ರವಿ ಅವರನ್ನ ಕರ್ಕೊಂಡು ಹೋದಂಥ ಸಂದರ್ಭ. ವಿಚಾರ ಅಂತಂದ್ರೆ ಒಂದು ಖಾಸಗಿ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋದಂಥ ರೀತಿಯಾಗಿ ಕಂಡು ಬಂತು. ಪೊಲೀಸ್ ವಾಹನದಲ್ಲಿದ್ದಂಥ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ. ಒಂದು ಖಾಸಗಿ ವಾಹನದಲ್ಲಿ ಅವರನ್ನ ಕರ್ಕೊಂಡು ಹೋದಂಥ ರೀತಿಯಾಗಿ ಕಂಡು ಬಂತು. ಬಟ್ ಆ ವೆಹಿಕಲ್ ನಲ್ಲಿ ಪೊಲೀಸರುಗಳು ಕೂಡ ಹೋದಂಥ ರೀತಿಯಾಗಿ ಕಂಡು ಬಂತು.